ಮಾಧ್ಯಮ ಮತ್ತು ರಾಜಕೀಯ. ಈ ವಿಷಯದ 2, 5 ಮತ್ತು 10 ಅಂಕದ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲು 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಸಾಮಾಜಿಕ ಮಾಧ್ಯಮ ಎಂದರೇನು? ಸಾಮಾಜಿಕ ಮಾಧ್ಯಮ ಎಂದರೆ, ಸಾಮಾಜಿಕ ಮಾಧ್ಯಮವು ಒಂದು ಘಟನೆ ಅಥವಾ ವಿಷಯದ ಬಗ್ಗೆ ಸಂವಹನ ನಡೆಸುವ ಸಾಧನವಾಗಿದೆ. ಪ್ರಶ್ನೆ 2. ರಾಜಕೀಯ ಧ್ರುವೀಕರಣ ಎಂದರೇನು? ರಾಜಕೀಯ ಧ್ರುವೀಕರಣ ಎಂದರೆ, ರಾಜಕೀಯ ಧ್ರುವೀಕರಣವು ಸಮಾಜದೊಳಗಿನ ವಿವಿಧ ಗುಂಪುಗಳ ಅಥವಾ ವ್ಯಕ್ತಿಗಳ ನಡುವಿನ ರಾಜಕೀಯ ವರ್ತನೆಗಳು ಮತ್ತು ಅಭಿಪ್ರಾಯ ಹಾಗೂ ನಂಬಿಕೆಗಳ ಭಿನ್ನತೆಯನ್ನು ಸೂಚಿಸುತ್ತದೆ. ಪ್ರಶ್ನೆ 3. ಮುದ್ರಣ ಮಾಧ್ಯಮದ ಮಹತ್ವ. ಮುದ್ರಣ ಮಾಧ್ಯಮದ ಮಹತ್ವ ಏನೆಂದರೆ, ಮುದ್ರಣ ಮಾಧ್ಯಮದಿಂದ ಅಕ್ಷರಸ್ಥರು ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ವಿಷಯ ಮತ್ತು ಘಟನೆಗಳನ್ನು ತಿಳಿದುಕೊಳ್ಳಬಹುದು. ಪ್ರಶ್ನೆ 4. ರಾಜಕೀಯದ ಮೇಲೆ ಮಾಧ್ಯಮದ ಪರಿಣಾಮ. ರಾಜಕೀಯದ ಮೇಲೆ ಮಾಧ್ಯಮದ ಪರಿಣಾಮ ಏನೆಂದರೆ, 1. ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತದೆ. 2. ಸರಕಾರದ ನೀತಿ ಮತ್ತು ಕಾರ್ಯಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು 3. ರಾಜಕೀಯ ಅಭಿಪ್ರಾಯದ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಶ್ನೆ 5. ರಾಜಕೀಯ ಸುದ್ದಿಯ ಮಹತ್ವ. ರಾಜಕೀಯ ಸುದ್ದಿಯ ಮಹತ್ವ ಏನೆಂದರೆ, 1. ರಾಜಕೀಯ ಸುದ್ದಿಯಿಂದ ವಿವಿಧ ಪಕ್ಷಗಳ ಪ್ರಣಾಳಿಕೆ ತಿಳಿಯಬಹುದು. 2. ವಿವಿಧ ಪಕ್ಷಗಳ ಸಿದ್ಧಾಂತ ಮತ್ತು ನಿಲುವು ತಿಳಿಯಬಹುದು. ಮತ್ತು 3. ಸರಕಾರ ರಚನೆ, ಸರಕಾರ ಉರುಳುವುದು, ಚುನಾವಣೆ ಇನ್ನೂ ಮುಂತಾದ ವಿಷಯಗಳ ಮಾಹಿತಿ ತಿಳಿಯಬಹುದು. ಪ್ರಶ್ನೆ 6. ರಾಜಕಾರಣದ ಮೇಲೆ ಸಾಮಾಜಿಕ ಮಾಧ್ಯಮದ ಪರಿಣಾಮಗಳು. ರಾಜಕಾರಣದ ಮೇಲೆ ಸಾಮಾಜಿಕ ಮಾಧ್ಯಮದ ಪರಿಣಾಮಗಳು ಏನೆಂದು ನೋಡಿದರೆ, 1. ಸಾಮಾಜಿಕ ಅಭಿಪ್ರಾಯ ರೂಪಿಸುವುದು. ಮತ್ತು 2. ರಾಜಕೀಯ ಪಕ್ಷಗಳ ಪ್ರಭಾವ ಮತ್ತು ಏರಿಕೆ ಅಥವಾ ಇಳಿಕೆ ಮೇಲೆ ಪ್ರಭಾವ ಬೀರುತ್ತದೆ. ಪ್ರಶ್ನೆ 7. ಮಾಧ್ಯಮ ಪೂರ್ವಾಗ್ರಹ ಪೀಡಿತ ಎಂದರೇನು? ಮಾಧ್ಯಮ ಪೂರ್ವಾಗ್ರಹ ಪೀಡಿತ ಎಂದರೆ, ಒಂದು ಮಾಧ್ಯಮವು ಹೊಂದಿರುವ ಪೂರ್ವಾಗ್ರಹ ಕಲ್ಪನೆ ಅಥವಾ ಅಭಿಪ್ರಾಯವೇ ಮಾಧ್ಯಮ ಪೂರ್ವಾಗ್ರಹ ಪೀಡಿತವಾಗಿದೆ. ಪ್ರಶ್ನೆ 8. ಸುಳ್ಳು ಸುದ್ದಿ ಎಂದರೇನು? ಸುಳ್ಳು ಸುದ್ದಿ ಎಂದರೆ, ನಿಖರತೆ, ನೈಜತೆ ಅಥವಾ ಸ್ಪಷ್ಟತೆ ಇಲ್ಲದ ವಿಷಯಗಳನ್ನು ಪ್ರಸಾರ ಮಾಡುವುದೇ ಸುಳ್ಳು ಸುದ್ದಿಯಾಗಿದೆ. ಈ ತೆರನಾದ 2 ಅಂಕದ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳು ಇದ್ದರೆ, ಇನ್ನು 5 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 1. ರಾಜಕೀಯ ಸುದ್ದಿಯ ಮಹತ್ವ ತಿಳಿಸಿರಿ. ರಾಜಕೀಯ ಸುದ್ದಿಯ ಮಹತ್ವ ಏನೆಂದರೆ, 1. ರಾಜ್ಯ ಮತ್ತು ರಾಷ್ಟ್ರೀಯ ರಾಜಕೀಯದ ಬಗ್ಗೆ ತಿಳುವಳಿಕೆ ನೀಡುವುದು. 2. ಅಂತಾರಾಷ್ಟ್ರೀಯ ರಾಜಕಾರಣದ ಬಗ್ಗೆ ಮಾಹಿತಿ ಕೊಡುವುದು. 3. ನಾಗರಿಕರಲ್ಲಿ ರಾಜಕೀಯ ಬದ್ಧತೆ ಉತ್ತೇಜಿಸುವುದು. 4. ಮತದಾರರ ಭಾಗವಹಿಸುವಿಕೆ ಹೆಚ್ಚಿಸುತ್ತದೆ. 5. ರಾಜಕೀಯ ಭಾಗವಹಿಸುವಿಕೆಗೆ ಉತ್ತೇಜನ ನೀಡುವುದು. ಮತ್ತು 6. ವಿವಿಧ ಪಕ್ಷಗಳ ಬಗ್ಗೆ ಮಾಹಿತಿ ಕೊಡುತ್ತದೆ. ಪ್ರಶ್ನೆ 2. ರಾಜಕೀಯ ಧ್ರುವೀಕರಣದ ಮೇಲೆ ಮಾಧ್ಯಮದ ಪಾತ್ರ ವಿವರಿಸಿರಿ. ರಾಜಕೀಯ ಧ್ರುವೀಕರಣದ ಮೇಲೆ ಮಾಧ್ಯಮದ ಪಾತ್ರ. 1. ವಿನಾಶಕಾರಿ ಧ್ರುವೀಕರಣಕ್ಕೆ ಕಾರಣವಾಗಬಹುದು. 2. ರಾಜಕೀಯ ವಿಭಜನೆಯ ಸಾಧ್ಯತೆ. 3. ಪಕ್ಷಗಳ ವಿಭಾಗ. 4. ರಾಜಕೀಯ ಸಕಾರಾತ್ಮಕ ಧ್ರುವೀಕರಣ. ಮತ್ತು 5. ಆಡಳಿತದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಪ್ರಶ್ನೆ 3. ಮಾಧ್ಯಮ ಮತ್ತು ರಾಜಕಾರಣದ ಸಂಬಂಧವನ್ನು ವಿವರಿಸಿರಿ. ಮಾಧ್ಯಮ ಮತ್ತು ರಾಜಕಾರಣದ ಸಂಬಂಧ ಏನೆಂದು ನೋಡಿದರೆ, 1. ಸರಕಾರ ಮತ್ತು ಸಾರ್ವಜನಿಕರ ನಡುವೆ ಕೊಂಡಿಯಾಗಿ ಮಾಧ್ಯಮ ಕಾರ್ಯನಿರ್ವಹಿಸುತ್ತದೆ. 2. ಸಾರ್ವಜನಿಕ ಅಭಿಪ್ರಾಯ ರೂಪಿಸುವುದು. 3. ರಾಜಕೀಯ ಚಟುವಟಿಕೆಗಳ ಬಗ್ಗೆ ಮಾಧ್ಯಮ ಮಾಹಿತಿ ನೀಡುತ್ತದೆ. 4. ಮಾಧ್ಯಮ ಮತ್ತು ರಾಜಕಾರಣ ಪೂರಕವಾಗಿವೆ. ಮತ್ತು 5. ಮಾಧ್ಯಮವು ರಾಜಕೀಯದ ಮೇಲೆ ಪ್ರಭಾವ ಬೀರುವುದು. ಈ ತರಹದ ಬಹು ನಿರೀಕ್ಷಿತ 5 ಅಂಕದ ಪ್ರಶ್ನೋತ್ತರಗಳು ಇದ್ದರೆ, ಇನ್ನು ಕೊನೆಯದಾಗಿ 10 ಅಂಕದ ಪ್ರಶ್ನೋತ್ತರ ನೋಡೋಣ. ಪ್ರಶ್ನೆ 1. ರಾಜಕೀಯದ ಮೇಲೆ ಸಾಮಾಜಿಕ ಮಾಧ್ಯಮದ ಪ್ರಭಾವವನ್ನು ವಿವರಿಸಿರಿ. ಮೊದಲು ಪೀಠಿಕೆಯನ್ನು ನೋಡಿದಾಗ, ಪ್ರತಿಯೊಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಸಾಮಾಜಿಕ ಮಾಧ್ಯಮ ತನ್ನದೇಯಾದ ಪ್ರಭಾವವನ್ನು ಹೊಂದಿರುತ್ತದೆ. ಸಾಮಾಜಿಕ ಮಾಧ್ಯಮ ರಾಜಕೀಯ ವ್ಯವಸ್ಥೆಗಳನ್ನು ಪ್ರಭಾವಿಸುತ್ತದೆ. ಸಾಮಾಜಿಕ ಮಾಧ್ಯಮದಲ್ಲಿ ರಾಜಕೀಯವನ್ನು ಹೆಚ್ಚು ಪ್ರಸಾರ ಮಾಡಲಾಗುತ್ತದೆ. ಪ್ರತಿಯೊಂದು ರಾಜಕೀಯ ಪಕ್ಷವು ಸಾಮಾಜಿಕ ಮಾಧ್ಯಮದ ಮೂಲಕ ಜನರನ್ನು ತಲುಪಲು ಮತ್ತು ಅವರ ವಿಶ್ವಾಸ ಗಳಿಸಲು ಪ್ರಯತ್ನಿಸುತ್ತದೆ. ಸಾಮಾಜಿಕ ಮಾಧ್ಯಮದ ಅರ್ಥವನ್ನು ನೋಡಿದಾಗ, ಸಾಮಾಜಿಕ ಮಾಧ್ಯಮವು ಒಂದು ಘಟನೆ ಅಥವಾ ವಿಷಯದ ಬಗ್ಗೆ ಸಂವಹನ ನಡೆಸುವ ಸಾಧನವಾಗಿದೆ ಎಂದು ಹೇಳಬಹುದು. ಇನ್ನು ರಾಜಕೀಯದ ಮೇಲೆ ಸಾಮಾಜಿಕ ಮಾಧ್ಯಮದ ಪ್ರಭಾವವನ್ನು ನೋಡೋಣ. 1.
ಸಾಮಾಜಿಕ ಮಾಧ್ಯಮವು ರಾಜಕೀಯ ಭಾಗವಹಿಸುವಿಕೆಯನ್ನು ಹೆಚ್ಚಿಸುತ್ತದೆ. 2. ಸಾಮಾಜಿಕ ಮಾಧ್ಯಮವು ರಾಜಕೀಯ ವ್ಯವಸ್ಥೆಯನ್ನು ಪ್ರಭಾವಿಸುತ್ತದೆ. 3. ಸಾಮಾಜಿಕ ಮಾಧ್ಯಮವು ಒಂದು ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ ಸಾರ್ವಜನಿಕ ಅಭಿಪ್ರಾಯ ರೂಪಿಸುವುದು. 4. ಮನೆಯಲ್ಲಿ ಕುಳಿತು ಮಾಧ್ಯಮ ಮೂಲಕ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. 5. ಸಾಮಾಜಿಕ ಮಾಧ್ಯಮವು ರಾಜಕೀಯ ಬದಲಾವಣೆಯ ಮೇಲೆ ಪ್ರಭಾವ ಬೀರುತ್ತದೆ. 6. ರಾಜಕೀಯ ಧ್ರುವೀಕರಣ. 7. ಸಾಮಾಜಿಕ ಮಾಧ್ಯಮವು ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತದೆ. 8. ಸಾಮಾಜಿಕ ಮಾಧ್ಯಮವು ಸರಕಾರದ ನೀತಿಗಳ ಮೇಲೆ ಪ್ರಭಾವ ಬೀರುವುದು. 9. ಸಾಮಾಜಿಕ ಮಾಧ್ಯಮದಿಂದ ರಾಜಕೀಯ ನಾಯಕರುಗಳ ಜೊತೆ ಸಂವಹನ ನಡೆಸಬಹುದು. 10. ರಾಜಕಾರಣಿಗಳು ಸಾಮಾಜಿಕ ಮಾಧ್ಯಮದ ಮೂಲಕ ಜನರನ್ನು ತಲುಪುತ್ತಾರೆ. 11. ರಾಜಕೀಯ ಪ್ರಜಾಪ್ರಭುತ್ವ ಸಾಧ್ಯತೆ. ಮತ್ತು ಕೊನೆಯದಾಗಿ 12. ರಾಜಕೀಯ ಪಕ್ಷಗಳು ಸಾಮಾಜಿಕ ಮಾಧ್ಯಮದ ಮೂಲಕ ಮತದಾರನ ಇಚ್ಛೆ ತಿಳಿಯಲು ಪ್ರಯತ್ನಿಸುತ್ತಾರೆ. ಈ ತೆರನಾಗಿ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳಾಗಿದ್ದು, ಶುಭವಾಗಲಿ ಎಂದು ಹಾರೈಸುತ್ತಾ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.